ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ 2020 ಇಸುವೆ ಡಿಸೆಂಬರ್ ತಿಂಗಳು 9ನೇ ತಾರೀಕು ಬುಧವಾರ ದೇವರ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆಯೂ ಕೊಂಡಾಡುವಂತೆಯೂ ಕರ್ತನು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ನಾವು ಕೊಂಡಾಡೋಣ, ದೇವರನ್ನು ಸ್ತುತಿಸೋಣ. ನಾವಾಗಿರುವ ಕಡೆ ಕೈಗಳನ್ನು ಎತ್ತಿ ನಮ್ಮ ಕರ್ತರ್ಕು ಮಹಿಮೆ ಸಲ್ಲಿಸೋಣ. ನಮ್ಮ ದೇವರು ಸದಾ ಜೀವಿಸುವಾತನು, ಮಹಿಮೆ ಹೊಂದಿದಾತನು, ಜೀವಂತವಾಗಿರುವಾತನು. ಆತನು ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ನಮ್ಮನ್ನು ಕಾಯ್ದು ಕಾಪಾಡಿದರು. ಸಂತೋಷದಿಂದ ಸಮಾಧಾನದಿಂದ ಆಮೇನ್ ಎದ್ದೋಳುವಂತೆ ಕೃಪೆ ನೀಡಿದರು. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ ಎಂಬುದಾಗಿ ಹೇಳಿ ಬೆಳಗ್ಗೆ ಜಾವದಲ್ಲಿ ನಾವು ಕರ್ತನನ್ನು ಮಹಿಮೆಪಡಿಸೋಣ. ಹೌದು ಪ್ರಿಯರೇ, ನಾವು ನೋಡಿದರೆ ಈ ಅಪಘಾತಗಳು, ಕಷ್ಟಗಳು, ರೋಗಗಳು ತುಂಬಲ್ಪಟ್ಟ ಲೋಕದಲ್ಲಿ ಪ್ರತಿಯೊಂದು ನಿಮಿಷವೂ ನಮ್ಮನ್ನು ಕಾಯ್ದು ಕಾಪಾಡುವುದು ನಮ್ಮ ದೇವರಾಗಿದ್ದಾರೆ. 43ನೇ ಕೀರ್ತನದಲ್ಲಿ 4-5 ವಾಕ್ಯಗಳಲ್ಲಿ, ಆಹಾ ದೇವರ ಬಲಿಪೀಠದ ಬಳಿಗೆ ನನ್ನ ಅಧಿಕ ಸಂತೋಷವಾದ ದೇವರ ಬಳಿಗೂ ಬಂದು, ಹೌದು ಕಿನ್ನರಿಯಿಂದ ನನ್ನ ದೇವರಾದ ಓ ದೇವರೇ ನಿನ್ನನ್ನು ಕೊಂಡಾಡುವವನು. ಓ ನನ್ನ ಪ್ರಾಣವೇ ಹುಗ್ಗಿ ಹೋಗಿರುವುದೇನು? ಯಾಕೆ ನನ್ನಲ್ಲಿ ವ್ಯಾಕುಲಪಡುತ್ತೆ? ದೇವರನ್ನು ನಿರೀಕ್ಷಿಸು. ನನ್ನ ಮುಖದ ಲಕ್ಷಣವು ನನ್ನ ದೇವರು ಆಗಿರುವಾತನನ್ನು ಇನ್ನೂ ಕೊಂಡಾಡುವೆನು. ಪ್ರಿಯರೇ, ಆಮೇನ್. ಯಾಕೆ ನಮ್ಮ ಒಳಗಡೆ ನಾವು ಕುಕ್ಕಿ ಹೋಗಿರುವುದು? ನಮ್ಮ ದೇವರು, ನಮ್ಮ ರಕ್ಷಕನು, ಮುಖದ ಲಕ್ಷಣವೂ ಆಗಿರುವ ಆತನನ್ನು ನಾವು ಇನ್ನೂ ಕೊಂಡಾಡೋಣ. ದೇವರು ನಮ್ಮನ್ನು ಬಲಪಡಿಸಲಿ. ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೆ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ದೇವರ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ, ಕರ್ತನು ದಯ ತೋರಿಸುವುದಕ್ಕಾಗಿ ಕರ್ತನನ್ನು ಸ್ತುತಿಸುತ್ತೇನೆ. ಅಪ್ಪ, ತಂದೆ ಎಂಬುದಾಗಿ ಕರೆಯಲ್ಪಡುವುದಕ್ಕೆ ಆತನು ಪುತ್ರತ್ವ ಆತ್ಮನನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ಇವತ್ತು ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವ ಪ್ರತಿಯೊಂದು ಮಕ್ಕಳಿಗೂ ಸಮಾಧಾನವನ್ನು ನೀಡು, ಸಂತೋಷವನ್ನು ನೀಡು, ಬಿಡುಗಡೆಯನ್ನು ನೀಡು. ಮನಗಳು ಆಶೀರ್ವಾದ ಹೊಂದಲಿ, ಮಕ್ಕಳು ಆಶೀರ್ವಾದ ಹೊಂದಲಿ, ಸಂಸಾರ ಜೀವನವು ಆಶೀರ್ವಾದ ಹೊಂದಲಿ. ದೇವರ ಕೃಪೆಯು ಹೆಚ್ಚೆಚ್ಚಾಗಿ ಬರಲಿ. ನಿಮ್ಮ ನಾಮದಲ್ಲಿ ಅವರನ್ನು ಬಲಪಡಿಸಿ ಕರವಿಡಿದು ನಡೆಸು. ತಂದೆ, ಎಲ್ಲ ರೋಗಿಗಳಿಗಾಗಿಯೂ ಪ್ರಾರ್ಥನೆ ಮಾಡ್ತೇನೆ. ಬೆಡ್ ರೆಸ್ಟ್ ಆಗಿರುವ ಎಲ್ಲವರನ್ನು ಎಬ್ಬಿಸು. ಪಾರ್ಲೈಸ್ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಹೆದೆ ಹೊಂದಿ ಹೋಗಿರುವರು, ಮನಗುಂದಿ ಹೋಗಿದ್ದವರು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಕೋವಿಡ್ ರೋಗದಿಂದ ಕಷ್ಟಪಡುವರು ಸೌಖ್ಯ ಹೊಂದಿಕೊಳ್ಳಲಿ. ಡಾಕ್ಟರ್ಸ್, ನರ್ಸಸ್, ಸೇವಾ ಕಾರ್ಯಕರ್ತರು ಬಲ ಹೊಂದಲಿ. ಆತ್ಮನ ಆ ಕೃಪೆಯು ಎಲ್ಲ ಕಡೆ ಸುರಿಸು. ಪವಿತ್ರ ಆತ್ಮನೇ, ಇವತ್ತು ನಮ್ಮನ್ನು ಬಲಪಡಿಸು. ನಿಮ್ಮ ನಾಮದಲ್ಲಿ ನಮ್ಮನ್ನು ಬಲಪಡಿಸು. ನಿಮ್ಮ ಕರದಲ್ಲಿ ಸಂಪೂರ್ಣವಾಗಿ ತಗ್ಗಿಸಿ ಒಪ್ಪಿಸಿಕೊಡ್ತಾನೆ. ಆಮೇಲೆ ಹೃದಯ ಸಂಬಂಧವಾಗಿರುವ ಕಾಯಿಲೆಗಳಿಂದ ಆಮೇಲೆ ಬಲವು ಸೋರ್ದು ಹೋಗಿ ಆಮೇಲೆ ಇರುವ ಮಕ್ಕಳು, ಆಮೇಲೆ ರೋಗ ಶೀರ್ಷಕ್ಕಾಗಿ ಹಣವಿಲ್ಲದೆ ಕಣ್ಣೀರಲ್ಲಿ ಬಿತ್ತಿರುವ ಮಕ್ಕಳು, ಇವತ್ತೇಸುವಿನ ನಾಮದಲ್ಲಿ ಆಮೇಲೆ ಅವ್ರಿಗೂ ದಾರಿಗಳು ಓಪನ್ ಆಗುವಂತೆ ಪ್ರಾರ್ಥಿಸುತ್ತೇನೆ. ಸ್ವಾಮಿ, ದೇವರ ಅದ್ಭುತವನ್ನು ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಕರದಲ್ಲಿ ಸಂಪೂರ್ಣವಾಗಿ ತಗ್ಗಿಸುತ್ತಾನೆ, ಒಪ್ಪಿಸಿಕೊಡ್ತಾನೆ. ಯೇಸುವಿನ ಮೂತ್ರನಾಮದಲ್ಲಿ ತಂದೆಯೇ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತು ಸಾಯಂಕಾಲ ಬುಧವಾರ ಬೈಬಲ್ ಸ್ಟಡಿ ಉಂಟು. ನೀವು എല്ലാവരും പ്രാർത്ഥനಯಿಂದ ಪಾಲುಗಾರಾಗ್ರಿ.
ಈ ಡಿಸೆಂಬರ್ ತಿಂಗಳು 9ನೇ ತಾರೀಕನ್ನು ದೇವರ ನಾಮದಲ್ಲಿ ಬ್ಲೆಸ್ ಮಾಡ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಇವತ್ತಿನ ಚಿಂತಕ್ಕಾಗಿ ಮತ್ತಾಯನವರ ಸುವಾರ್ತೆ 4ನೇ ಅಧಿಕಾರ, ಮತ್ತಾಯನು 4:4. ಆದರೆ ಆತನು ಪ್ರತ್ಯುತ್ತರವಾಗಿ, ಮನುಷ್ಯನು ರೊಟ್ಟಿ ಮಾತ್ರದಿಂದಲೇ ಜೀವಿಸುವುದಿಲ್ಲ, ಆದರೆ ದೇವರ ಬಾಯೊಳಗಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಜೀವಿಸುವೆನು ಎಂದು ಬರೆದದೆ ಅಂದನು. ಪ್ರಿಯರೇ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಜೀವಿಸುವುದಿಲ್ಲ. ರೊಟ್ಟಿಯಿಂದ ಮಾತ್ರದಿಂದಲೇ ಜೀವಿಸುವುದಿಲ್ಲ. ಈ ಲೋಕದಲ್ಲಿ ಇರುವ ಮನುಷ್ಯರು ಜೀವನವನ್ನು ಮಾಡುವುದಕ್ಕಾಗಿ ರೊಟ್ಟಿಯನ್ನು ಮಾತ್ರ ಪರವಶಿಬಿಡುತ್ತಾರೆ. 3 ಟೈಮಲ್ಲಿ ಊಟ ಮಾಡುವರುಂಟು, 4, 5 ಅದಕ್ಕಿಂತ ಜಾಸ್ತಿ ಮಾಡುವರುಂಟು. 1 ಟೈಮು ಊಟ ಮಾಡೋಕ್ಕಿಲ್ಲದಿರುವರು ಉಂಟು. ಇಲ್ಲದಿರುವವರು ಜೀವನವನ್ನು ಉಳಿಸುವುದಕ್ಕಾಗಿ ನೆರಳಾಡುವಾಗ ಇಲ್ಲಿ ದೇವರ ವಾಕ್ಯವು ನಮ್ಮ ಹತ್ರ ಹೇಳುವುದೇನೆಂದರೆ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಜೀವಿಸುವುದಿಲ್ಲ. ರೊಟ್ಟಿ ಮಾತ್ರ ಸಾಕಾಗುವುದಿಲ್ಲ. ಯಾಕೆ? ರೊಟ್ಟಿಯು ಈ ಶರೀರಕ್ಕೆ ಬೆಲವನ್ನು ನೀಡುತ್ತಾರೆ, ಆದರೆ ನಿತ್ಯವಾದ ಬದುಕಕ್ಕೆ ಒಂದು ಮನುಷ್ಯನು ಆತ್ಮನ ಜೀವವು ಅವಶ್ಯಕತೆಯಾಗಿದೆ. ಅದಕ್ಕೆ ಬೆಲವು ಅವಶ್ಯಕತೆಯಾಗಿದೆ. ಅದಕ್ಕೆ ಊಟಯು ಅವಶ್ಯಕತೆಯಾಗಿದೆ. ಸೈತಾನನು ಬಂದು ಹೊಟ್ಟೆ ಹಸಿದಿದ್ದ ಯೇಸು ಕ್ರಿಸ್ತನ ಹತ್ರ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾರ್ಪಡಿಸು, ತಿನ್ನು ಎಂಬುದಾಗಿ ಹೇಳಿದಾಗ ಆತನು ಹೇಳಿರುವ ಮಾತುಗಳಾಗಿದೆ, ಮನುಷ್ಯನು ರೊಟ್ಟಿ ಮಾತ್ರದಿಂದ ಅಲ್ಲ, ದೇವರ ವಾಯಿಂದ ಬರುವ ಪ್ರತಿಯೊಂದು ವಾಕ್ಯದಿಂದಲೂ ಜೀವಿಸುತ್ತಾರೆ. ಪ್ರಿಯರೇ, ವಾಕ್ಯವು ಜೀವ ಕೊಡುವ ಮಾತುಗಳಾಗಿದೆ. 2 ತಿಮೋಥೆಯರ ಪತ್ರಿಕೆ 3ನೇ ಅಧಿಕಾರ 16ನೇ ವಾಕ್ಯದಲ್ಲಿ ಈ ಪ್ರಕಾರ ಬರೆದರೆ, ಪ್ರತಿಯೊಂದು ದೇವರ ಬರಹಗಳು ದೇವರ ಶ್ವಾಸವಾಗಿದೆ. ಆತನ ನಿಶ್ವಾಸವಾಗಿರೋದ್ರ ಮೂಲಕವಾಗಿ ಅದೆಲ್ಲ ಮನುಷ್ಯರ ಒಳ್ಳೆಯದಕ್ಕಾಗಿ ಕೊಡಲ್ಪಟ್ಟಿದ್ದಾರೆ. ಪ್ರತಿಯೊಂದು ವಾಕ್ಯ, ಈ ಬೈಬಲಲ್ಲಿ ಇರುವ ಪ್ರತಿಯೊಂದು ವಾಕ್ಯವು ದೇವರ ಶ್ವಾಸವಾಗಿದೆ. ಅದು ತಿನ್ನುವವರು, ಅದು ಕುಡಿಯುವವರು, ಅಂದರೆ ಅದು ಓದುವವರು, ಧ್ಯಾನ ಮಾಡುವವರು, ಅದು ಕೇಳುವವರು ಆತ್ಮನ ಜೀವವನ್ನು ಪಡೆದುಕೊಳ್ಳುತ್ತಾರೆ. ಮಾತ್ರ ಶರೀರಕ್ಕೆ ಅದು ಬೆಲವನ್ನು ನೀಡುತ್ತಾರೆ. ಜಾಸ್ತಿ ಸಮಯವು ದೇವರ ಪಾದ ಸಮೂಹದಲ್ಲಿ ಕೂತ್ಕೊಂಡು ವಾಕ್ಯವನ್ನು ಓದುವವರೆಗೂ ರೋಗದ ಶಾಂತಿ ಸಿಕ್ಕಿ ಆರೋಗ್ಯವು ದೇವರು ದಯಪಾಲಿಸುತ್ತಾರೆ. ಅದು ಮಾತ್ರವಲ್ಲ, ಬಲಹೀನವಾಗಿರುವ ಅವರ ಆತ್ಮನು ಜೀವಂತವಾಗಿ ಎದ್ದೊಳ್ಳುತ್ತಾರೆ. ವಾಕ್ಯವು ಪಾಯಿಕತ್ತಿಕ್ಕಿಂತ ಚೂಪಾಗಿರುವುದು, ಜೀವವು ಚೈತನ್ಯವು ಇರುವುದು ಆಗಿದೆ. ಆದ್ದರಿಂದ ವಾಕ್ಯ ಮೂಲಕವಾಗಿ ಅದು ನಂಬುವವರೆಗೂ ಅವರ ಶರೀರಗಳಲ್ಲಿ ಶಕ್ತವಾಗಿ ದೇವರ ಜೀವವು ಪವಿತ್ರಾತ್ಮನಲ್ಲಿ ವ್ಯಾಪರಿಸುತ್ತಾ ಬಿಡುಗಡೆಗಳು ನಡೆಯುತ್ತಾ ಇರುತ್ತಾರೆ. ದೇವರಿಗೂ ಸ್ತೋತ್ರ. ನೋಡಿ, ಜ್ಞಾನೋಕ್ತಿಗಳು 4ನೇ ಅಧಿಕಾರ 20ನೇ ವಾಕ್ಯದಲ್ಲಿ ನನ್ನ ಮಾತುಗಳಿಗೆ ನೀವು ಕಿವಿ ಕೊಡಿ, ನನ್ನ ನನ್ನ ಮಾತುಗಳನ್ನು ನೀ ಕಿವಿಯಿಟ್ಟು ಕೇಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ಅದು ನಾವು ತುಂಬ ಗಮನದಿಂದ ಆಸಕ್ತಿಯಿಂದ ಪ್ರತಿಯೊಂದು ದಿನವೂ ಓದಬೇಕು. ಡೈಲಿ ನಾವು 3 ಟೈಮ್ ಊಟ ಮಾಡ್ತಾ ಇದೆಯಲ್ಲ, ಅದೇ ಪ್ರಕಾರ ಶರೀರಕ್ಕೆ ಊಟ ಕೊಡುವ ಪ್ರಕಾರ 3 ಟೈಮ್ ಮಿನಿಮಮ್
ನಾವು ದೇವರ ವಾಕ್ಯವನ್ನು ತಿನ್ನಬೇಕು, ಊಟ ಮಾಡಬೇಕು. ಅದು ಆತ್ಮನ ಆಮೇಲೆ ಶಕ್ತಿಗೂ ಆಮೇಲೆ ಆತ್ಮನ ಜೀವನಕ್ಕೂ ಕಾರಣವಾಗುತ್ತದೆ. ಆಮೇಲೆ ನಾವು ಪ್ರಯಾಣದಲ್ಲಿ ಇರುವಾಗಲೂ, ಗಾಡಿ ಓಡಿಸುವಾಗಲೂ, ಮನೆಯಲ್ಲಿ ಕೆಲಸ ಮಾಡುವಾಗಲೂ, ಆಮೇಲೆ ಎಲ್ಲದರಲ್ಲೂ, ಆಮೇಲೆ ಎಲ್ಲಿ ಇರಲಿ ದೇವರ ವಾಕ್ಯವನ್ನು ನಾವು ಕೈಗಳಲ್ಲಿ ಎತ್ತಿ ನಾವು ಅದು ಓದುವಾಗ ಆಮೇಲೆ ನಾವು ಬದುಕುವೆ. ದೇವರ ಸ್ತೋತ್ರವಾಗಲಿ. 40 ದಿನ ಉಪವಾಸ ಮಾಡಿರುವ ಯೇಸು ಕ್ರಿಸ್ತನ ಹತ್ರ ಸೈತಾನ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾರ್ಪಡಿಸಿ ತಿನ್ನುವುದಾಗಿ ಹೇಳುವಾಗ ಶರೀರಕ್ಕಿಂತ ದೊಡ್ಡದು ಆಮೇಲೆ ಊಟದಿಂದ ಜೀವ ಬದುಕಿಸುವುದಕ್ಕಾಗಿ ಅಲ್ಲ, ಆಮೇಲೆ ದೇವರ ವಾಕ್ಯದಿಂದ ಆತ್ಮನಿಂದ ಬದುಕಿಸುವುದಕ್ಕಾಗಿ ಆತನು ಪ್ರತ್ಯುತ್ತರವಾಗಿ ಆಮೇಲೆ ಸೈತಾನ ಉತ್ತರ ನೀಡುತ್ತಾ ಇದ್ದಾರೆ. ಅದೇ ದೊಡ್ಡದು ಎಂಬುದಾಗಿ ಅವನು ಸೂಚನೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ಆಮೇಲೆ ದೇವರ ವಾಕ್ಯವನ್ನು ತಿಂದು ಬೆಲ ಹೊಂದುವವರು ಆಮೇಲೆ ನಿರಂತರವಾಗಿರುವ ಜೀವನಕ್ಕೆ ಆಮೇಲೆ ಕಾರಣವಾಗಿ ಬದುಕುತ್ತದೆ. ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ರೀತಿಯಲ್ಲಿ ಇರುವ ಬಲಹೀನತೆಗಳು, ಆಮೇಲೆ ಎಲ್ಲ ಟಯರ್ಡ್ಸ್ಗಳು, ಎಲ್ಲ ಮನಕುಂದಿರುವ ಅವಸ್ಥೆಗಳು ನೀಗಿ ಸಂತೋಷವು, ಸಮಾಧಾನವು, ಆರೋಗ್ಯವು, ಆಮೇಲೆ ಕೃಪೆಯು ನಿಮ್ಮಲ್ಲಿ ಹೆಚ್ಚಿಗೆ ಆಗುವಂತೆ ದೇವರ ವಾಕ್ಯವನ್ನು ಸದಾಕಾಲವು ಜೀವಿಸುವ ದೇವರ ವಾಕ್ಯವನ್ನು ನೀವು ಧ್ಯಾನ ಮಾಡಿಕೊಳ್ಳ್ರಿ. ದೇವರ ವಾಯಿಂದ ಬರುವ ಪ್ರತಿಯೊಂದು ವಾಕ್ಯದಿಂದಲೂ ಮನುಷ್ಯಕ್ಕೆ ಜೀವನ ಮಾಡಕ್ಕೆ ಆಗುತ್ತದೆ. ಆಮೇಲೆ ಈ ಲೋಕದಲ್ಲಿ ಇರುವ ಯಾವ ಪುಸ್ತಕಗಳು, ಯಾವ ಮ್ಯಾಗಜಿನ್ಗಳು ಓದಿದರೇನು ಹೊಟ್ಟೆ ಹಸಿಯುತ್ತದೆ. ಆದರೆ ದೇವರ ವಾಕ್ಯ ನಮ್ಮ ಹೊಟ್ಟೆ ಹಸಿವೆ ನೀಗಿಸುವ ವಾಕ್ಯವಾಗಿದೆ. ಯಾಕೆಂದರೆ ವಾಕ್ಯವೇ ದೇವರು, ವಾಕ್ಯವೇ ಆತ್ಮನು, ವಾಕ್ಯವೇ ಜೀವ. ಆಮೇಲೆ ಆದ್ದರಿಂದ ಪ್ರಿಯರೇ, ಈ ಪರಿಶುದ್ಧವಾದ ನುಡಿಗಳು ತಿಂದು ಬೆಲೆ ಹೊಂದುವುದಕ್ಕಾಗಿ ನಾವು ನಮ್ಮನ್ನು ಸಮರ್ಪಿಸೋಣ. ಆಮೇಲೆ ದೇವರು ನಮ್ಮೆಲ್ಲವರನ್ನು ಬಲಪಡಿಸಲಿ. ಆಮೇಲೆ ಇವತ್ತು ಒಂದು ತೀರ್ಮಾನವನ್ನು ತಗೊಳ್ಳುವ. ಹೌದು, ನನ್ನ ಜೀವಮಾನದಲ್ಲಿ ಎಲ್ಲ ನಾನು ಮಿನಿಮಮ್ 3 ಟೈಮ್ ಊಟ ಮಾಡ್ತಾ ಇದ್ದಾರೆ. ಮಿನಿಮಮ್ 3 ಟೈಮ್ ದೇವರ ವಾಕ್ಯ ಓದುತ್ತೀನಿ, ಧ್ಯಾನ ಮಾಡ್ತೀನಿ. ಅದು ನನಗೆ ಜೀವಂತಕರವಾದ ವಿಷಯವಾಗಿದೆ. ಅದು ನಾನು ತಿಂದು ಬೆಲೆ ಹೊಂದುತ್ತಾರೆ. ವಾಕ್ಯವನ್ನು ಹೃದಯದ ಒಳಗಡೆ ಇಟ್ಟುಕೊಳ್ಳುವರು. ಆಮೇಲೆ ಯಾವುದಲ್ಲಿಯೂ ಸೋಂದು ಹೋಗುವುದಿಲ್ಲ. ವಾಕ್ಯವು ನಮ್ಮ ಹೊಟ್ಟೆಯಲ್ಲಿಯೂ ಹೃದಯದಲ್ಲಿಯೂ ಇದ್ದರೆ ತಕ್ಕಕಾಲದಲ್ಲಿ ಅದು ನಮಗೆ ಬೆಲೆ ಕೊಡುವ ಆಮೇಲೆ ಶಕ್ತಿಯಾಗಿ ಹೊರಡು ಬರುತ್ತದೆ. ಆಮೇಲೆ ಯಾವ ಸನ್ನಿವೇಶಗಳಲ್ಲಿಯೂ ಆ ವಾಕ್ಯವು ನಮಗೆ ಬಲವಾಗಿ ನಮ್ಮಲ್ಲಿ ಕ್ರಿಯೆ ಮಾಡುತ್ತಾರೆ, ಸಾಧಕವಾದ ವಾಕ್ಯವಾಗಿ ಕ್ರಿಯೆ ಮಾಡುತ್ತಾರೆ. ಅಂದು ಪ್ರಿಯರೇ, ಮನಂಕುಂದಾದೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ, ಕಂಟಿನ್ಯೂಸ್ ಓದಿರಿ, ಕೇಳಿರಿ. ವಾಕ್ಯವು ಆಮೇನ್ ಅನುಸರಿಸಿರಿ, ವಾಕ್ಯವನ್ನು ಪ್ರೀತಿ ಮಾಡಿರಿ. ಆಮೇನ್ ದೇವರ ವಾಕ್ಯದಲ್ಲಿ ಬಂದರೆ, ನಾನು ನಿನ್ನ ವಾಕ್ಯವನ್ನು ಹುಡುಕಿ ಅದು ಆಮೇನ್ ಕಂಡುಕೊಂಡು ಅದು ಸಿಕ್ಕಿದಾಗ ನಾನು ತಿಂದುಕೊಂಡೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಂದರೆ, ಹುಡುಕಿ ಅದನ್ನು ಜೀವಂತಕಾರವಾಗಿರುವ ವಾಕ್ಯಗಳನ್ನು ತಿನ್ನರಿ. ದೇವರು ನಿಮ್ಮನ್ನು ಬಲಪಡಿಸುತ್ತಾರೆ. ಈ ವಾಕ್ಯದ ದೇವರು ನಮ್ಮ ಅಮ್ಮಪ್ಪವರನ್ನು ಆಶೀರ್ವಾದ ಮಾಡಲಿ. We are shining. We are shining. We are shining by the power of Holy Spirit. God bless you. Amen.